ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ 2024ರಲ್ಲಿ ಡಿಸೆಂಬರ್ 29ಕ್ಕೆ KAS ಎಕ್ಸಾಮು ಎಕ್ಸಾಮ್ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವರ್ಷದಲ್ಲಿ ಯಾವ ರೀತಿ ಯಾವ ಕ್ವಶನ್ ಕೇಳಿದರೆ, ಯಾವ ಒಂದು ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದೆ ಅಂತಕ್ಕಂಥ ಒಂದು ಅನಾಲಿಸಿಸ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಅದರ ಒಂದು ಪ್ಯಾಟರ್ನ ನೋಡ್ತಾ ಹೋದರೆ, ಒಟ್ಟು ಇರ್ತಕ್ಕಂಥದ್ದು 2 ಪ್ರಶ್ನೆ ಪತ್ರಿಕೆಗಳು. ಸೊ ಎರಡೂ ಸಹ 200 ಅಂಕಗಳಿಗೆ ಒಳಗೊಂಡಿರುತ್ತೆ. ಸೊ ಅಲ್ಲಿ ನೋಡ್ತಾ ಹೋದರೆ ಪ್ರಶ್ನೆಗಳ ಸಂಖ್ಯೆ 100 ಇರುತ್ತೆ, ಆದರೆ ಅದರ ಅಂಕಗಳು ಡಬಲ್ ಆಗ್ತಾ ಹೋಗುತ್ತೆ. 200 ಪ್ರಶ್ನೆಗಳು ಇರ್ತಕ್ಕಂಥ ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಕೂಡ ಇರತಕ್ಕಂಥದ್ದು. ಆ್ಯಂಡ್ 2 ಪೇಪರ್ ಇರುತ್ತೆ. ಸೊ ಎರಡೂ ಸಹ ಜನರಲ್ಗೆ ಸಂಬಂಧಪಟ್ಟಂತೆ ಪೇಪರ್ಸ್ಗಳೇ ಆಗಿರುತ್ತೆ. ಸೊ ಫಸ್ಟ್ ಪತ್ರಿಕೆ 1ರಲ್ಲಿ ಏನಿರುತ್ತೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ GKಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು 40 ಇರುತ್ತೆ. ಅದಕ್ಕೆ ಮಾರ್ಕ್ಸ್ ಬಂದು 80 ಅಂಕಗಳನ್ನು ಕೊಡ್ತಾರೆ. ಆ್ಯಂಡ್ ಎರಡನೇ ಪಾರ್ಟ್ ಅಲ್ಲೇ ಪತ್ರಿಕೆ 1ರಲ್ಲೇ ಬರ್ತಾ ನೋಡ್ತಾ ಹೋದರೆ ಮಾನವಿಕ ಶಾಸ್ತ್ರ. ಸೊ ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು, ಭೂಗೋಳಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು. ಒಟ್ಟು ಟೋಟಲ್ ಆಗಿ ಎಷ್ಟು ಪ್ರಶ್ನೆಗಳಾಯಿತು? 60 ಪ್ರಶ್ನೆಗಳಾಯಿತು, 120 ಮಾರ್ಕ್ಸ್ಗೆ. ಟೋಟಲ್ ಆಗಿ 100 ಕ್ವಶನು 200 ಮಾರ್ಕ್ಸ್ಗೆ ಪೇಪರ್ 1 ಆಗಿರುತ್ತೆ. ಆ್ಯಂಡ್ ಅದಾದ ನಂತರ ಪತ್ರಿಕೆ 2ನಲ್ಲಿ ಏನೇನು ಬರುತ್ತೆ, ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ. ಇದು ಸಹ ಅಷ್ಟೇ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ GKಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. 40 ಕ್ವಶನ್ಸ್ಗಳಿಗೆ 80 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಸಾಮಾನ್ಯ ವಿಜ್ಞಾನ, ಏನು ಜನರಲ್ ಸೈನ್ಸ್ ಅಂತ ಹೇಳ್ತೀವೋ, ಪರಿಸರ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೀವೋ, ಅದಕ್ಕೆ ಸಂಬಂಧಪಟ್ಟಂತೆ 30 ಕ್ವಶನ್ಸ್ಗಳಿರುತ್ತೆ. ಅದು ಸಹ 60 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ಪರಿಸರ ಸಾಮಾನ್ಯ ವಿಜ್ಞಾನ ಅಂತ ಹೇಳಿದಾಗ ಅಲ್ಲಿ ಬಯಾಲಜಿ ಆಗಿರ್ಬೋದು, ಅಥವಾ ಫಿಸಿಕ್ಸ್ ಆಗಿರ್ಬೋದು, ಅಥವಾ ಕೆಮಿಸ್ಟ್ರಿ ಆಗಿರ್ಬೋದು, ಅಥವಾ ಪರಿಸರ ಎನ್ವೈರನ್ಮೆಂಟಲ್ ಸೈನ್ಸ್ ಆಗಿರಬಹುದು. ಒಟ್ಟು 30 ಕ್ವಶನ್ಗೆ 60 ಮಾರ್ಕ್ಸ್ಗಳು ಬರ್ತಕ್ಕಂಥ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು. ಈ ರೀತಿ ಒಂದು ಪ್ರಶ್ನೆ ಪತ್ರಿಕೆನ ಕೊಡ್ತಾರೆ ಅಂತ ಒಂದು ಪ್ಯಾಟರ್ನ ಕೊಟ್ಬಿಟ್ಟಿರ್ತಾರೆ. ಅದಾದ ನಂತರ ಮೆಂಟಲ್ ಹೆಬಿಲಿಟಿಗೆ ಸಂಬಂಧಪಟ್ಟಂತೆ 30 ಕ್ವಶನು ಆ್ಯಂಡ್ 60 ಮಾರ್ಕ್ಸ್ಗಳಿರುತ್ತೆ. ಸೊ ತುಂಬಾ ಇಂಪಾರ್ಟೆಂಟು. 30 ಕ್ವಶನ್ಸ್ಗಳಂತ ಹೇಳಿದ್ರೆ ಸುಮ್ಮನೆ ಸಾಮಾನ್ಯ ಅಲ್ಲ. ಸೊ 30ಕ್ಕೆ 60 ಮಾರ್ಕ್ಸ್ ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಿಷಯ ಅಂತಲೇ ಹೇಳ್ಬಹುದಾಗಿರುತ್ತೆ. ಸೊ ಅದಕ್ಕೂ ಸಹ ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತಕ್ಕಂಥದ್ದು ಸರಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ಹೇಳಿದಾಗೆ 200 ಅಂಕಗಳಿಗೆ 400 ಅಂಕಗಳಿರುತ್ತೆ. ಒಟ್ಟು 200 ಪ್ರಶ್ನೆಗಳಿರುತ್ತೆ, 400 ಅಂಕಗಳು ಇರುತ್ತೆ. ಆ್ಯಂಡ್ 2 ಗಂಟೆಯ ಕಾಲಾವಧಿಯು ಸಹ ಇರುತ್ತೆ. ಓಕೆ, ಇದಿಷ್ಟು ಬಂದು ಒಂದು ಅಥವಾ ಸಿಲೆಬಸ್ ಅಂತ ಹೇಳ್ಬಹುದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಯಾವ ಒಂದು ಟಾಪಿಕ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಯಾವ ಒಂದು ವರ್ಷದಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದು ಒಂದು ಅವಲೋಕನ ಅನ್ವೇಷಣೆ ಅಥವಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋದರೆ ನೋಡಿ, 1998, 99, 2005, 2006, 2008, 2010 ಒಟ್ಟು 6 ವರ್ಷಗಳ ಒಂದು ಅವಧಿಯಲ್ಲಿ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ಗಳು ಬಂದಿದೆ ಅಂತ ನೋಡ್ತಾ ಹೋಗೋಣ. ಇದು ಬಂದು ಭಾರತದ ಇತಿಹಾಸ. ಆ್ಯಂಡ್ ಅದರ ಜೊತೆಗೆ ನಿಮಗೆ ಕಂಟೆಂಟು ಸಹ ಸಿಗ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ಸಿಲೆಬಸ್ ಸಹ ಸಿಗ್ತಾ ಹೋಗುತ್ತೆ. ನೋಡಿ, ಭಾರತದ ಇತಿಹಾಸ ಅಂತ ಹೇಳಿದ್ರೆ ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಸಿಲೆಬಸ್ ಇಷ್ಟಿದೆ ನೋಡಿ. ಸಿಲೆಬಸ್ಸನ್ನು ನೋಟ್ ಮಾಡಿಕೊಂಡು ಅದರ ಪ್ರಕಾರ ನೀವು ಸ್ಟಡಿಯನ್ನು ಮಾಡ್ತಾ ಇರ್ತಕ್ಕಂಥ ಜಸ್ಟ್ ಈಗ 29 ಅಂತೇಳಿ ಇವತ್ತಲ್ಲಿ 15, ಇನ್ನೇನೋ ಒಂದು 14 ದಿನವೂ ಸಹ ಇಲ್ಲ ಅಂತಕ್ಕಂಥದ್ದು ಹೇಳ್ಬೋದು. ಸೊ ಅಷ್ಟರಲ್ಲಿ ಇರ್ತಕ್ಕಂಥ ಕಾಲಾವಕಾಶಗಳಲ್ಲಿ ಇಷ್ಟು ಸಿಲೆಬಸ್ನ ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ನೀವು ಫಾಸ್ಟಾಗಿ ನೋಟ್ಸನ್ನು ಓದ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ. ಸೊ ಹರಪ್ಪ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತೆ 1998, 99, 2005ರಲ್ಲಿ ಟೋಟಲಾಗಿ ಹೇಳ್ಬೇಕಂದ್ರೆ 2010 ಬಿಟ್ಟು 5 ವರ್ಷಗಳಲ್ಲೂ ಸಹ ಇದರ ಬಗ್ಗೆ ಮೇಲೆ 1 ಕ್ವಶನ್ ಇದೆ. ಆ್ಯಂಡ್ 2005ರಲ್ಲಿ 2 ಕ್ವಶನ್ ಬಂದಿದೆ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಹರಪ್ಪ ಆಗಿರ್ಬೋದು ಅಥವಾ ಮಹೇಂದ್ರ ಆಗಿರ್ಬೋದು, ಟೋಟಲ್ ಆಗಿ ನಾವು ಹೇಳ್ತವ್ರೆ ಸಿವಿಲೈಸೇಷನ್ ಅಂತ ಏನು ಹೇಳ್ತೀವೋ ಅದರ ಬೇಸಿಸ್ ಮೇಲೆ 1 or 2 ಕ್ವಶನ್ಸ್ ಡೆಫಿನೆಟಾಗಿ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ವೇದ ಕಾಲದ ನಾಗರಿಕತೆಗೆ ಸಂಬಂಧಪಟ್ಟಂತೆ ನೋಡಿ, 2006ರಲ್ಲಿ 3 ಕ್ವಶನ್ ಬಂದಿದೆ. ವೇದಗಳ ನಂತರದ ಕಾಲ ಏನಿದೆಯೋ ಇಲ್ಲಿ ಬಂದು ಸೊ ಈ 3 ವರ್ಷಗಳಲ್ಲಿ ಒಂದೊಂದು ಕ್ವಶನ್ ಕೇಳಿದ್ದಾರೆ. ಅದಾದ ನಂತರ ಮೌರ್ಯರ ಬಗ್ಗೆ ಸೊ 2006, 2008 3 ಕ್ವಶನ್ ಬಂದಿದೆ. 1998ರಲ್ಲಿ ಒಂದಿದೆ. ಆ್ಯಂಡ್ 2010ರಲ್ಲಿ 2 ಕ್ವಶನನ್ನು ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಮೌರ್ಯರ ನಂತರದ ಭಾರತ ಏನು ಬರುತ್ತೋ ಅದ್ರ ಮೇಲೆ ಸಹ ಕೇಳಿದ್ದಾರೆ. 3 ಕ್ವಶನ್ ಇದೆ 1999ರಲ್ಲಿ. ಅದಾದ ನಂತರ ಸಂಗಮ್ ಅವಧಿಲೂ ಸಹ ಕೇಳಿದ್ದಾರೆ 1 ಪ್ರಶ್ನೆ. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ ಸಿಲೆಬಸ್ಸಲ್ಲಿ. ಆ್ಯಂಡ್ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದೆ. ಚಿಕ್ಕ ಸಾಮ್ರಾಜ್ಯಗಳ ಕಾಲ. ಸೊ ಇಲ್ಲಿ ನೋಡಿ 2006ರಲ್ಲಿ 5 ಕ್ವಶನ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ 2005 ಮತ್ತು 2010ರಲ್ಲಿ 1 ಕ್ವಶನ್ ಇದೆ. ದೆಹಲಿ ಸುಲ್ತಾನರು ವೆರಿ ಇಂಪಾರ್ಟೆಂಟ್. ಇಲ್ಲೂ ಸಹ ಕ್ವಶನ್ಸ್ಗಳು ರೈಸ್ ಆಗಿದ್ದಾವೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿಗಳಲ್ಲಿ 1999ರಲ್ಲಿ 3 ಕ್ವಶನ್ ಇದೆ. ಆ್ಯಂಡ್ 2008ರಲ್ಲಿ 11 ಕ್ವಶನ್ ಇದೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿಗಳಿಗೆ ಸಂಬಂಧಪಟ್ಟಂತೆ 11 ಕ್ವಶನ್ ರೈಸ್ ಆಗಿದೆ. ಆ್ಯಂಡ್ ಭಕ್ತಿ ಮತ್ತು ಸೂಫಿ ಚಳುವಳಿಯಲ್ಲಿ 2 ಕ್ವಶನ್ ಮಾತ್ರ ಇದೆ 98, 99ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಮೊಘಲರಿಗೆ ಸಂಬಂಧಪಟ್ಟಂತೆ 2 ಕ್ವಶನ್ ಎಲ್ಲ ವರ್ಷದಲ್ಲೂ ಕೇಳಿದ್ದಾರೆ. ಮರಾಠರು ಆ್ಯಂಡ್ ನೆಕ್ಸ್ಟ್ ಬ್ರಿಟಿಷ್ ಸಾಮ್ರಾಜ್ಯ ಮತ್ತು ಭಾರತದಲ್ಲಿ ಅದರ ವಿಸ್ತಾರ ಇದರ ಬಗ್ಗೆಯೂ ಸಹ ಕ್ವಶನ್ಸ್ ರೈಸ್ ಆಗಿದೆ. ಬ್ರಿಟಿಷ್ ನೀತಿ ಮತ್ತು ಆಡಳಿತ ಇದರಲ್ಲಿ 1 ಕ್ವಶನ್ ಮಾತ್ರ ಇದೆ. ಆ್ಯಂಡ್
ಭಾರತದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನ. ಸೊ ಇಲ್ಲಿ ಯಾವುದು ಕ್ವಶನ್ ರೈಸ್ ಆಗಿಲ್ಲ, ಕೇಳಿದ್ರು ಸಹ ಕೇಳಬಹುದು. ಆ್ಯಂಡ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಟುವಟಿಕೆಗಳು ಏನು ಬರುತ್ತೆ, ಆರ್ಯ ಸಮಾಜ, ಬ್ರಹ್ಮ ಸಮಾಜ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ರೈಸ್ ಆಗ್ತಕ್ಕಂಥದ್ದು. ಎಷ್ಟು ವೆರಿ ಇಂಪಾರ್ಟೆಂಟು, 1857 ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ ಅಂತ ಏನು ಹೇಳ್ತೀವೋ, 1999 5 ಕ್ವಶನ್ ರೈಸ್ ಆಗಿದೆ. ಆ್ಯಂಡ್ 2005 4 ಕ್ವಶನ್ ರೈಸ್ ಆಗಿದೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಆ್ಯಂಡ್ ಭಾರತದ ಸ್ವಾತಂತ್ರ್ಯ ಚಳುವಳಿಗಳು, ಇದರಲ್ಲೂ ಸಹ 4 ಕ್ವಶನ್ ರೈಸ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಯಾವುದು, ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಬಂಗಾಳದ ವಿಭಜನೆ ಬಗ್ಗೆ ಒಂದು ಕ್ವಶನ್ ಇದೆ. ಆ್ಯಂಡ್ ಇತರೆ ಉದಾಹರಣೆ ಅಂತ ಹೇಳಿದ್ರೆ ಭಾರತದಲ್ಲಿ ಯುರೋಪಿಯನ್ನರ ಬಗ್ಗೆ ಕೇಳಿದ್ದಾರೆ. ರಾಷ್ಟ್ರೀಯ ಬರವಣಿಗೆಗಳ ಬಗ್ಗೆ ಇಲ್ಲ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅಧ್ಯಕ್ಷರು ಅದ್ರ ಬಗ್ಗೆ ಕೇಳಿದ್ದಾರೆ. ದಂಗೆಗಳ ಬಗ್ಗೆ ಸಹ ಇರುತ್ತೆ. ಶಾಸನಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಪ್ರಮುಖ ನಾಯಕರ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಇದೆಲ್ಲ ಬಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು. ಗವರ್ನರ್ ಜನರಲ್ಸ್ ಮತ್ತು ಅವರ ಕೊಡುಗೆಗಳು, ಪ್ರಾಚೀನ ಶಾಸನಗಳು ಮತ್ತು ಬರವಣಿಗೆಗಳು, ಪ್ರಸಿದ್ಧ ಸ್ಥಳಗಳು, ಕರ್ನಾಟಕದ ಏಕೀಕರಣ, ಮೈಸೂರು ಅರಸರು, ಗ್ರಂಥ ಅಥವಾ ಕರ್ತೃಗಳು, ಯಾರ್ಯಾರು ಯಾವ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಒಟ್ಟು ಇರ್ತಕ್ಕಂಥದ್ದು ನೋಡಿ 1998 23 ಕ್ವಶನ್ ಇದೆ ಇತಿಹಾಸದ ಮೇಲೆ. ಆ್ಯಂಡ್ 99 34 ಇದೆ. ಆ್ಯಂಡ್ 2005 25 ಇದೆ. 2006 24 ಇದೆ. 2008 26 ಇದೆ. ಆ್ಯಂಡ್ 2010 22 ಕ್ವಶನು ಕೇಳಿರ್ತಕ್ಕಂಥ ಇತಿಹಾಸದ ಮೇಲೆ ಆಗಿರುತ್ತೆ. ಆ್ಯಂಡ್ ಅದಾದ ನಂತರ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ನೋಡಿ. ಸಂವಿಧಾನ ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳ ಬಗ್ಗೆ ಕೇಳಿರ್ತಕ್ಕಂಥದ್ದು. ಆ್ಯಂಡ್ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ, ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಇತ್ಯಾದಿ ಅದರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸಂಸತ್ತು, ಸರ್ವೋಚ್ಚ ನ್ಯಾಯಾಲಯ, ರಾಜ್ಯಪಾಲರು ಮತ್ತು ರಾಜ್ಯ ಶಾಸಕಾಂಗ ಇದರ ಮೇಲೆ ಕೇಳ್ತಾ ಹೋಗ್ತಾರೆ. ಉಚ್ಚ ನ್ಯಾಯಾಲಯ. ಆ್ಯಂಡ್ ನೆಕ್ಸ್ಟ್ ಸಂಯುಕ್ತ ಪದ್ಧತಿ, ಕೇಂದ್ರ ರಾಜ್ಯಗಳ ಸಂಬಂಧ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ನೆಕ್ಸ್ಟ್ ತಿದ್ದುಪಡಿಗಳು ಕೇಳ್ಬೋದು, ಮತ್ತು ಶೆಡ್ಯೂಲ್ಸ್ಗಳು ಕೇಳ್ಬೋದು, ಭಾಗಗಳನ್ನು ಕೇಳಬಹುದಾಗಿರುತ್ತೆ, ಮತ್ತು ಚುನಾವಣಾ ಆಯುಕ್ತರಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಸಂವಿಧಾನ ಮತ್ತು ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅಲ್ಪಸಂಖ್ಯಾತರು, ಭಾಷೆಗಳು, ಚುನಾವಣೆಗಳು, ರಾಜಕೀಯ ಪಕ್ಷಗಳು, ಓಕೆ, ಪಂಚಾಯತ್ ರಾಜ್, ಸ್ಥಳೀಯ ಸರ್ಕಾರ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಆ್ಯಂಡ್ ಸಂವಿಧಾನದ ಅನುಚ್ಛೇದಗಳು, SC/ST ಮೀಸಲಾತಿ, ಸಂವಿಧಾನದ ಕಾಲಂಗಳು, ವಿದೇಶಿ ನೀತಿ, ಇತರೆ. ಸೊ ಟೋಟಲ್ ಆಗಿ ಕೇಳಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಕೇಳಿದ್ದಾರೆ 16, 18, 17 ಕ್ವಶನ್ ಈ ರೀತಿ ರೈಸ್ ಆಗಿರ್ತಕ್ಕಂಥದ್ದು. ಇದು ಬಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನಮ್ಮ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಸ್ಥಳಗಳು, ಮಾರ್ಗಗಳು ಮತ್ತು ಬಂದರುಗಳ ಬಗ್ಗೆ ಕೇಳಿದರೆ ತುಂಬ ಕ್ವಶನ್ಸ್ ರೈಸ್ ಆಗಿದೆ ಇದರಲ್ಲಿ. ಆ್ಯಂಡ್ ಜಾಗತಿಕ ಸೀಮಾ ರೇಖೆಗಳ ಬಗ್ಗೆ ಕೇಳ್ತಾರೆ. ಬಂಡೆಗಳು, ಭೂಕಂಪನಗಳು ಮತ್ತು ಜ್ವಾಲಾಮುಖಿಗಳ ಬಗ್ಗೆ ಕೇಳ್ತಾರೆ. ಜಾಗತಿಕ ಕೃಷಿ ಮತ್ತು ಕೈಗಾರಿಕೆಗಳು, ವಾತಾವರಣ ಮತ್ತು ಹವಾಮಾನ, ಖನಿಜಗಳು ಮತ್ತು ಸಾಗರಗಳು, ಜಾಗತಿಕ ಜನಸಂಖ್ಯೆ ಮತ್ತು ಜನಾಂಗಗಳ ಬಗ್ಗೆ ಕೇಳ್ತಕ್ಕಂಥದ್ದು. ಮಣ್ಣು, ಅರಣ್ಯಗಳ ಪರಿಸರ. ಸೊ ವೆರಿ ಇಂಪಾರ್ಟೆಂಟ್, 4 ಮಾರ್ಕ್ಸ್ ಕೇಳಿರ್ತಕ್ಕಂಥದ್ದಾಗಿದೆ. ಈ ಥರ ಪೃಥ್ವಿ, ರೇಖಾಂಶ, ಅಕ್ಷಾಂಶ ಮತ್ತು ಸಮಯದ ಬಗ್ಗೆ ಕೇಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಭಾರತದ ಪ್ರಸ್ಥ ಭೂಮಿ ಬಗ್ಗೆ ರೈಸ್ ಆಗ್ತಕ್ಕಂಥದ್ದು, ಮತ್ತು ಕಣಿವೆಗಳ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಭಾರತದ ನದಿಗಳು, ಕಾಲುವೆಗಳು ಮತ್ತು ನೀರಾವರಿಗಳ ಬಗ್ಗೆ ಕೇಳಿರ್ತಕ್ಕಂಥದ್ದು. ಆ್ಯಂಡ್ ಭಾರತದ ಹವಾಗುಣದ ಬಗ್ಗೆ ಸಹ ತುಂಬ ಸಲ ಕೇಳಿದ್ದಾರೆ. ಭಾರತದ ನೈಸರ್ಗಿಕ ಸಂಪತ್ತು ಮತ್ತು ಪರಿಸರದ ಬಗ್ಗೆ ಕೇಳಿದ್ದಾರೆ. ಭಾರತದ ಕೃಷಿ ಎಸ್ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಕೇಳಿದ್ದಾರೆ, ಮತ್ತು 4 ಮಾರ್ಕ್ಸಲ್ಲೂ ಸಹ ಕೇಳಿದ್ದಾರೆ. ಭಾರತದ ಖನಿಜಗಳ ಬಗ್ಗೆ ಕೇಳಿದ್ದಾರೆ. ಭಾರತದ ಕೈಗಾರಿಕೆಗಳ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಭಾರತ ವಿದ್ಯುತ್ ಶಕ್ತಿ ಮತ್ತು ನೀರಾವರಿ ಯೋಜನೆ, ವೆರಿ ಇಂಪಾರ್ಟೆಂಟ್. ನೀರಾವರಿ ಯೋಜನೆ ಬಗ್ಗೆ 1 or 2 ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಂಡ್ ಭಾರತದ ವ್ಯಾಪಾರ, ಸಾರಿಗೆ ಮತ್ತು ಪ್ರವಾಸೋದ್ಯಮ, ಭಾರತದ ಜನಸಂಖ್ಯೆ, ಜನಾಂಗಗಳು, ಬುಡಕಟ್ಟುಗಳು, ಜನಾಂಗಗಳ ಬಗ್ಗೆ ಸೊ ಕಂಪಲ್ಸರಿ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಈ ಥರ ಪಟ್ಟಣಗಳ ಬಗ್ಗೆ ಕೇಳಿದರೆ. ಸೊ ಸೋಷಿಯಲಲ್ಲಿ ನೋಡ್ತಾ ಹೋದರೆ ಹಿಸ್ಟರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿರೋ ಭೂಗೋಳಕ್ಕೆ ಅದಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಜನಸಂಖ್ಯೆ, ಉದ್ಯೋಗ, ಯೋಜನೆ ಮತ್ತು ಅಭಿವೃದ್ಧಿ, ಯೋಜನೆಗಳ ಬಗ್ಗೆ ತುಂಬ ಕ್ವಶನ್ಸ್ ಬರುತ್ತೆ. ಅದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಭಾರತ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಆಗಿರಬಹುದು. ಯೋಜನೆಗಳು ಮತ್ತು ಅದಕ್ಕಿರ್ತಕ್ಕಂಥ ಒಂದು ಬಜೆಟ್ ಏನಿರುತ್ತೋ ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಮತ್ತು ರಾಷ್ಟ್ರೀಯ ಆದಾಯದ ಬಗ್ಗೆ ವೆರಿ ಇಂಪಾರ್ಟೆಂಟು. ಬೆಲೆಗಳು ಮತ್ತು ಹಣದುಬ್ಬರ, ಇದು ಸಹ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಕೃಷಿ, ಕೈಗಾರಿಕೆ, ಬಡತನ, ಸಾರ್ವಜನಿಕ ಹಣಕಾಸು, ಹಣ ಮತ್ತು ಬ್ಯಾಂಕ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೂ ಸಹ ಅಷ್ಟೇ ನೋಡಿ, 22 ಮಾರ್ಕ್ಸ್ ಕೇಳಿದರೆ 98ರಲ್ಲಿ. ಅದಾದ ನಂತರ 17, 14 ಮಾರ್ಕ್ಸ್ ಇದೆಲ್ಲ ಕೇಳ್ತಾ ಹೋಗಿದ್ದಾರೆ. ಆ್ಯಂಡ್ ಅದಾದ ನಂತರ ಸೊ ನೀವು ಇದನ್ನು ಸಿಲೆಬಸ್ನ ನೋಟ್ ಮಾಡ್ಕೊಳ್ತಾ ಹೋಗಿ, ಇದನ್ನು ನೋಟ್ ಮಾಡ್ಕೊಂಡು ನೀವು ಆನ್ಸರ್ನ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಸಾಮಾನ್ಯ GK ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಪರಿಸರ ಮತ್ತು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೈನ್ಯ ವ್ಯವಸ್ಥೆ, ಶಕ್ತಿ ಮೂಲಗಳು, ಅಣುಶಕ್ತಿ, ಬಾಹ್ಯಾಕಾಶ ಕಾರ್ಯಕ್ರಮಗಳು. ಸೊ ಇದೆಲ್ಲ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಮಾಹಿತಿ ತಂತ್ರಜ್ಞಾನ, ಭಾರತದಲ್ಲಿ ಬುಡಕಟ್ಟು ಜನರು, ಭಾರತದ ಭಾಷೆಗಳು, ನೃತ್ಯಗಳು, ಸಿನಿಮಾ, ನಾಟಕಗಳು, ಸಂಗೀತ, ಚಿತ್ರಕಲೆಯಲ್ಲಿ ಇರ್ತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಪರ್ಸನ್ಸ್ ಆಗಿರ್ಬೋದು, ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವರ್ಡ್ಸ್, ಪದಗಳಾಗಿರಬಹುದು. ಸಂವಿಧಾನದ ವಿವಿಧ ಸ್ಥಾನಗಳ ಪಟ್ಟಿಯಾಗಿರ್ಬೋದು. ಭಾರತ ಸರ್ಕಾರ, ಸೂರ್ಯ ಮತ್ತು ಭೂಮಿ, ಜಗತ್ತಿನ ದೇಶಗಳ ಬಗ್ಗೆ ಕೇಳ್ತಕ್ಕಂಥದ್ದು, ದೇಶಗಳ ಸಂಸತ್ತುಗಳು, ಸಂಯುಕ್ತ ರಾಷ್ಟ್ರ ಸಂಘ, ಧರ್ಮಗಳು, ಪುಸ್ತಕಗಳು ಮತ್ತು ಲೇಖಕರು, ಮಹತ್ವದ ದಿನಗಳು, ಭಾರತದ ಹಬ್ಬಗಳು, ಒಲಿಂಪಿಕ್ಸು, ಹಬ್ಬ ಹರಿದಿನಗಳು, ನೊಬೆಲ್ ಪ್ರಶಸ್ತಿಗಳು, ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ತುಂಬ ಇದೆ ಕರೆಂಟ್ ಅಫೇರ್ಸ್ ಅಂತ ಹೇಳಿದಾಗ, ರಾಷ್ಟ್ರೀಯ ಲಾಂಛನಗಳು, ವಾರ್ತಾಪತ್ರಿಕೆ, ಜಾಗತಿಕ ಭಾಷೆ,
ರಾಷ್ಟ್ರ ತಟಸ್ಥ ನೀತಿ, ಪ್ರಶಸ್ತಿ ವಿಜೇತರು, ಅಂತಾರಾಷ್ಟ್ರೀಯ ಸಂಘಟನೆಗಳು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ದೇಶಗಳ ಬದಲು ಮತ್ತು ಅದರ ಬದಲಾಗಿರ್ತಕ್ಕಂಥ ಹೆಸರುಗಳು ಕೇಳಬಹುದು, ಭಾರತೀಯ ಸಾಹಿತ್ಯ ಆಗಿರ್ಬೋದು, ದಂಡೆ, ನದಿ ದಂಡೆ ನಗರಗಳು, ಓಕೆ. ಸೊ ಸಂಶೋಧನೆ ಮತ್ತು ಸಂಶೋಧಕರಾಗಿರ್ಬೋದು, ವನ್ಯ ಸಂಪತ್ತು, ರಾಷ್ಟ್ರೀಯ ಸಂಸ್ಥೆಗಳು, ಮಂತ್ರಿಮಂಡಲ ಮತ್ತು ಇಲಾಖೆಗಳು, ವ್ಯಕ್ತಿಗಳು. ಸೊ ಅದೇ ಹೇಳಿದಾಗ ವ್ಯಕ್ತಿಗಳು ಯಾವ ಇಂಪಾರ್ಟೆಂಟ್ ಪರ್ಸನ್ಸ್ನ ಕೇಳ್ತಾ ಹೋಗ್ತಾರೆ. ಆಯೋಗಗಳು ತುಂಬ ವೆರಿ ಇಂಪಾರ್ಟೆಂಟು ಆ್ಯಂಡ್ ಈ ಥರ ಅಂತ ಹೇಳ್ತಾ ಕೊಟ್ಟಿದ್ದಾರೆ. ಸೊ ಟೋಟಲ್ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇದು ಇನ್ನೂ ತುಂಬ ಕ್ವಶನ್ಸ್ಗಳು ಬರುತ್ತೆ. ಇದರಲ್ಲಿ ಬಂದಿರತಕ್ಕಂಥ ಇಷ್ಟ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋದಾಗ ರಾಷ್ಟ್ರೀಯ ಘಟನೆಗಳು, ಭಾರತದ ಆರ್ಥಿಕತೆ, ಭಾರತ ಮತ್ತು ಜಗತ್ತು, ಅಂತಾರಾಷ್ಟ್ರೀಯ, ಓಕೆ. ಇಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮೂರು ಸಹ ಬರ್ತಾ ಹೋಗುತ್ತೆ. ಆ್ಯಂಡ್ ವಿಜ್ಞಾನ ತಂತ್ರಜ್ಞಾನ, ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳಾಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಸುದ್ದಿಯಲ್ಲಿರೋ ವ್ಯಕ್ತಿಗಳಾಗಿರ್ಬೋದು, ಸುದ್ದಿಯಲ್ಲಿರೋ ಸ್ಥಳಗಳಾಗಿರ್ಬೋದು, ಪುಸ್ತಕಗಳು, ಲೇಖಕರಾಗಿರ್ಬೋದು, ರೀಸೆಂಟಾಗಿ ಬರೆದಿರ್ತಕ್ಕಂಥವ್ರಾಗಿರ್ಬೋದು, ಕ್ರೀಡೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಆಗಿರ್ಬೋದು, ಈ ಥರ ಕರ್ನಾಟಕದ ಮಾಹಿತಿ. ಸೊ ಟೋಟಲಾಗಿ ಇದು ಮತ್ತು ಇದು ಎರಡು ಸೇರಿ ಕರೆಂಟ್ ಅಫೇರ್ಸ್ಗೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ರಸಾಯನಶಾಸ್ತ್ರ, ಸೈನ್ಸ್ಗೆ ಸಂಬಂಧಪಟ್ಟಂತೆ ವಸ್ತು, ಅದರ ಸ್ವರೂಪ, ವಸ್ತುಗಳ ಚಲನ ಸಿದ್ಧಾಂತ ಆ್ಯಂಡ್ ರಾಸಾಯನಿಕ ಪರಿಣಾಮಗಳ ಮತ್ತು ಸೂತ್ರಗಳು, ಅಣು ರಚನೆ, ಧಾತುಗಳ ಪಟ್ಟಿ, ರಾಸಾಯನ ಸಂಯೋಜನೆ, ಆವಿಯಾಗುವುದು ಮತ್ತು ಕರಗುವುದು, ಆಮ್ಲಜನಕ ಮತ್ತು ಗಾಳಿ, ಜಲಜನಕ ಮತ್ತು ನೀರು, ಇಂಗಾಲ ಮತ್ತು ಅದರ ಗುಣಲಕ್ಷಣಗಳಾಗಿರ್ಬೋದು, ನೈಟ್ರೋಜನ್ ಮತ್ತು ಅದರ ಗುಣಲಕ್ಷಣಗಳಾಗಿರ್ಬೋದು, ಆಮ್ಲ, ಪ್ರತ್ಯಾಮ್ಲ ಅಂತ ಏನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ, ಧಾತುಗೆ ಸಂಬಂಧಪಟ್ಟಂತೆ, ಪೆಟ್ರೋಲಿಯಂಗೆ ಸಂಬಂಧಪಟ್ಟಂತೆ, ಕಬ್ಬಿಣ ಮತ್ತು ಉಕ್ಕು, ಪರಿಸರ ರಸಾಯನ, ಮಾಲಿನ್ಯ ಆಗಿರ್ಬೋದು, ಕೃಷಿ ರಸಾಯನ ಆಗಿರ್ಬೋದು, ಔಷಧ, ಆಹಾರ, ಜೀವ ರಾಸಾಯನಿಕ ಮತ್ತು ಜೀವ ರಚನೆ ಆಗಿರ್ಬೋದು, ಪಾಲಿಮರ್ಗಳು ಮತ್ತು ಪ್ಲಾಸ್ಟಿಕ್ಗಳಾಗಿರ್ಬೋದು, ಓಕೆ. ಸೊ ವಿದ್ಯುತ್ ರಸಾಯನ, ಬಣ್ಣಗಳು, ಸೂಕ್ಷ್ಮಜೀವಿ ರಸಾಯನಶಾಸ್ತ್ರ ಆಗಿರ್ಬೋದು, ಮಾನಕಗಳು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ ಮತ್ತು ನ್ಯೂಕ್ಲಿಯರ್ ಆಮ್ಲಗಳು, ಕೊಬ್ಬುಗಳು, ಅನಿಲಗಳು, ದ್ರವಗಳು ಮತ್ತು ಮಿಶ್ರಣ, ಮುಖ್ಯ ಕಾನೂನುಗಳು. ಸೊ ಈ ರೀತಿ ಬಂದು ಇದೆಲ್ಲ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಭೌತಶಾಸ್ತ್ರ, ಯಂತ್ರಗಳಾಗಿರ್ಬೋದು, ವಸ್ತುಗಳ ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಉಷ್ಣತೆ, ತರಂಗ ಚಲನೆ, ವಿದ್ಯುನ್ಮಾನ ವಿಕಿರಣ, ಬೆಳಕು, ಶಬ್ದ, ಕಾಂತತ್ವ, ವಿದ್ಯುತ್ ಶಕ್ತಿ, ಅಣುಭೌತಶಾಸ್ತ್ರ, ಅಣುಶಕ್ತಿ, ಕಂಪ್ಯೂಟರ್ ವಿಜ್ಞಾನ, ಖಗೋಳಶಾಸ್ತ್ರ ಮತ್ತು ಬಾಹ್ಯಾಕಾಶ, ಈ ಥರಗೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಇದಾಗಿರುತ್ತೆ. ಆ್ಯಂಡ್ ಲಾಸ್ಟು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಜೀವಕೋಶಕ್ಕೆ ಸಂಬಂಧಪಟ್ಟಂತೆ ಮತ್ತು ಜೀವಿಗಳ ವರ್ಗೀಕರಣ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಮತ್ತು ಜೀವಿಯ ಸಾಗಾಟ ವ್ಯವಸ್ಥೆ ಆಗಿರ್ಬೋದು, ಜೀವ ಸಂಪರ್ಕ ಆಗಿರ್ಬೋದು, ಸ್ನಾಯುಗಳ ಚಲನವಲನ ಆಗಿರ್ಬೋದು, ಅಸ್ಥಿಪಂಜರ ವ್ಯವಸ್ಥೆ ಆಗಿರ್ಬೋದು, ಮರುಹುಟ್ಟು ಅಥವಾ ಉತ್ಪಾದನೆ ಆಗಿರ್ಬೋದು, ಸಸ್ಯಗಳ ಬೆಳವಣಿಗೆ ಆಗಿರ್ಬೋದು, ಜೆನೆಟಿಕ್ಸ್ ಬಗ್ಗೆ ತುಂಬ ಕೇಳ್ತಾರೆ. ಆ್ಯಂಡ್ ಸಸ್ಯಗಳ ರೋಗಗಳಾಗಿರ್ಬೋದು, ಇದು ತುಂಬ ಇಂಪಾರ್ಟೆಂಟು. ಮಾನವನಲ್ಲಿ ರೋಗಗಳು ಮತ್ತು ರೋಗ ನಿರೋಧಕ ವ್ಯವಸ್ಥೆ ಏನಿದೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಪರಿಸರ ವ್ಯವಸ್ಥೆ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಜೀವನ ಹುಟ್ಟು ಮತ್ತು ವಿಕಾಸ, ಮಾದಕ ದ್ರವ್ಯಗಳು ಮತ್ತು ಮದ್ಯಪಾನ, ಪಶು ವೈದ್ಯಕೀಯ, ಸಸ್ಯ ಮತ್ತು ಮಾನವನ ಅಭಿವೃದ್ಧಿ, ಈ ಥರ ಇದು ಬಂದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳಾಗಿರುತ್ತೆ. ಆ್ಯಂಡ್ ಅದಾದ ನಂತರ ಲಾಸ್ಟು ಅಂತ ಹೇಳಿದ್ರೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಇಟ್ ಮೀನ್ಸ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಹೇಳಿದರೆ 30 ಕ್ವಶನ್ಸ್ಗಳು ರೈಸ್ ಆಗ್ತಕ್ಕಂಥದ್ದಿದೆ. 30 ಮ್ಯಾಕ್ಸಿಮಮ್, ಮಿನಿಮಮ್ ಒಂದು 30ರಲ್ಲಿ ಸ್ವಲ್ಪ ವೇರಿಯೇಷನ್ ಆಗಬಹುದಾಗಿರುತ್ತೆ. ಸೊ ಇಲ್ಲಿ ಸಂಖ್ಯೆ ಪದ್ಧತಿ ಅಥವಾ ವೆನ್ನಕ್ಷೆಗಳು, ಶ್ರೇಣಿಗಳು, ವಿಕಲ್ಪಗಳು ಮತ್ತು ಗಣಗಳ ಬಗ್ಗೆ ಕೇಳ್ತಾರೆ. ಬೀಜಗಣಿತ, ಘಾತಾಂಕಗಳು, ವಯಸ್ಸಿನ ಬಗ್ಗೆ ಕೇಳ್ತಾರೆ. ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಕೇಳಿರ್ತಕ್ಕಂಥದ್ದು. ಸರಾಸರಿ, ಅನುಪಾತ, ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ ಆ್ಯಂಡ್ ಶೇಕಡ ಪ್ರಮಾಣ, ಲಾಭ ನಷ್ಟ, ಕ್ಯಾಲೆಂಡರ್ ಸಮಸ್ಯೆಗಳನ್ನ ಕೇಳಿದ್ದಾರೆ. ಕಾಲ ಮತ್ತು ದೂರ, ಕಾಲ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೇಳಿರೋದು. ಕ್ಷೇತ್ರಫಲ, ಘನಫಲ ಕೇಳಿದರೆ, ರಕ್ತ ಸಂಬಂಧಿ, ಈ ಥರ ಪೈಬಾರು. ಸೊ ಒಟ್ಟು ಟೋಟಲಾಗಿ 30 ಕ್ವಶನ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇದೆ. ಸೊ ಅದು ಸ್ವಲ್ಪ ವೇರಿಯೇಷನ್ಸ್ ಆಗಬಹುದಾಗಿರುತ್ತೆ. ಆ್ಯಂಡ್ ಟೋಟಲಾಗಿ ನಾವು ಹೇಳ್ತಾ ಹೋದರೆ 1998, 99, 2005, 2006, 2007, 2010 ಇಷ್ಟರಲ್ಲಿ 6 ವರ್ಷಗಳಲ್ಲಿ ಕೇಳಿರ್ತಕ್ಕಂಥದ್ದು ಭಾರತ ಇತಿಹಾಸದ ಬಗ್ಗೆ ಕೇಳಿರ್ತಕ್ಕಂಥದ್ದು ನೋಡಿ. 98ರಲ್ಲಿ 23 ಕೇಳಿದರೆ, 34 ಕೇಳಿದರೆ. ಸೊ ಈ ರೀತಿ ನೋಡ್ತಾ ಹೋಗಬಹುದು. ಆ್ಯಂಡ್ ಟೋಟಲಾಗಿ ಭಾರತ ಸಂವಿಧಾನದ ಬಗ್ಗೆ, ಸೊ ಇಲ್ಲಿ ಜಾಸ್ತಿ ಯಾವುದನ್ನು ಕೇಳಿದ್ದಾರೆ ಅಂದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ತುಂಬ ಕ್ವಶನ್ಸ್ ರೈಸ್ ಆಗಿದೆ. ಅದಾದ ನಂತರ ಪ್ರಚಲಿತ ಘಟನೆಗಳ ಬಗ್ಗೆ ತುಂಬ ರೈಸ್ ಆಗಿದೆ, ಹೌದಲ್ವಾ. ಸೊ ಅಷ್ಟು ಬಂದು ನೀವು ಮೇಯ್ನಾಗಿ ಆ್ಯಂಡ್ ನೆಕ್ಸ್ಟ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ತುಂಬ ರೈಸ್ ಆಗಿದೆ. ಸೊ ಇಷ್ಟು ನೀವು ಇಂಪಾರ್ಟೆಂಟಾಗಿ ನೋಡ್ತಾ ಹೋಗ್ಬೋದಾಗುತ್ತೆ. ಭಾರತ ಇತಿಹಾಸ, ಸಂವಿಧಾನ, ಭೂಗೋಳಶಾಸ್ತ್ರ, ಆರ್ಥಿಕತೆ, ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳು, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ಮಾನಸಿಕ ಸಾಮರ್ಥ್ಯ, ಈ ಥರ ಕ್ವಶನ್ಸ್ಗಳು ಸಹ ಇಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದು 1998ರಿಂದ 2010 ತನಕ ಈ ಒಂದು KS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಒಂದು ಮಾದರಿ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಬಂದು ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪರ್ಪಸಲ್ಲಿ ಹಾಕಿರ್ತಕ್ಕಂಥ ಈ ಒಂದು ಸಿಲೆಬಸ್ನ ಮೇಲೆ ನೀವು ಬೇಸಿಸ್ನ ಮೇಲೆ ಏನೀಗ 14 ದಿನಗಳಿದೆಯೋ ಅಷ್ಟರಲ್ಲಿ ನೀವು ಒಂದು ಪ್ರಿಪೇರನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.